ಅಲ್ಲ ಆಯ್ಕೆ ನಮ್ಮನ್ನ ಇನ್ನೂ ಬರ್ವಾಳಲ್ಲ, ಬರ್ತಾನೆ ಇಷ್ಟು ಜಲ್ದಿ ಬರ್ತಾನೋ ಅಷ್ಟು ಜಲ್ದಿ ಬರ್ತಾನೆ ಅಂತ ಹೇಳಿ ಇನ್ನೂ ಬರ್ವಾಳು. ಇಂಥಾಕಿ ನಾನು ಲವ್ ಮಾಡಕತ್ತೇನಲ್ಲ ಈಕಿ ಅಂದ ಚಂದ ನೋಡಿ, ಮತ್ತು ಹಂಗೆ ಹೆಂಗೋ ಟೈಮ್ ಪಾಸ್ ಲವ್ ಮಾಡಿ ಬಿಟ್ಟುಬಿಡುದಿಲ್ಲ ಅದಕ್ಕಾಗಿ. ಆದ್ರೆ ಈಗ ಒಪ್ಕೋತಾಳು ಏನು ಮಾಡ್ತಾಳೋ, ವಾಪಸ್ ಬರ್ತಾನಂದಾಳ ಅಂದ್ರೆ ಈಗ ನನ್ನ ಪ್ರೀತಿ ಮಾಡತ್ತಾಳ ಅಂತ ಅಂದಂಗನ. ಈಗೇನಾರ ಪ್ರೀತಿ ಮಾಡ್ತಿದ್ರೆ ಬರ್ತಿರ್ಲಿಲ್ಲ. ಹೋಗಲೋ ನೀನು ಚಪ್ಪಲ್ ತೊಗೊಂಡು ಹೊಡಿತಾನಂತಿದ್ಲು. ಆಕಿಗೂ ನನ್ನ ಮ್ಯಾಗ ಪ್ರೀತಿ ಐತಿ ಅದಕ್ಕೆ ಬರ್ತಾನಂದಾಳ. ಹೆಂಗೋ ನಮ್ಮ ಅಪ್ಪನ ಕುಮ್ಮತ್ತಂತೂ ನಂಗೆ ಸಿಕ್ಕತಿ. ಅಂಥದ್ರಾಗ ನಾನು ಎಷ್ಟು ಮಂದಿ ಜೊತೆ ಆಟ ಆಡ್ಬೋದು. ಹಾಂ, ಇನ್ನೂ ಬರುವಾಳು ನನಗರ ತಲೆ ಕೆಡಾಕತ್ತ ಕಡೆ. ಆಕೆ ಮುಂದೆ ಮತ್ತು ಹಲ್ಲು ಕಿಸ್ಕೊಂತ ಬೇರೆ ಮಾತಾಡ್ಬೇಕು. ಹಿಂಗೆ ಸಿಟ್ಟಿಲಿ ಮಾತಾಡ್ರೆ ಓಡಿ ಹೋಗ್ಬಿಡ್ತಾಳ. ಎಲ್ಲ ಟೆನ್ಷನ್ ಎಲ್ಲ ತಲೆಯಾಗಿ ಇಟ್ಕೊಂಡು ಸುಮ್ಮನೆ ಇರೋಕ್ಕಾಗಲಿಕ್ಕೆ ನಾವು ಜಲ್ದಿ ಬರಾಕಿನ ದಾಡಿ ಇಕ್ಕಿಗೆ. ಹಾಂ ಹಾಂ ನೋಡ್ತಾನೆ ಇನ್ನು 10 ಎನಿಸ್ತಾನೆ. 10 ಎನ್ಸೋದ್ರಾಗ ಬಂದ್ಲು ಹಂಗೆ ಇಲ್ಲ ಹೋಗ್ಬಿಡ್ತಾನೆ ಕಡೆ ಹಾಳಾಗಿ ಹೋಗೋಣ. 1 2 3 4 5 6 7 8 9 10. ಅಯ್ಯೋ, ನೀವು ಭಾಳ ಹೊತ್ತಾದಂತ ಅನಿಸತಿ ಬಂದಿಲ್ಲಿ. ಬಂದ್ಲು ಆಯ್ಕೆ ನಾವನ ಇನ್ನು ನಗು ಮುಖದಾಗ ಮಾತಾಡ್ಬೇಕು ಕಚ್ಚೋತಿ ನಿಲ್ಕೊಂತ. ಹೌದ್ರಿ, ನಾನು ಬಂದು ತುಂಬ ಹೊತ್ತಾಯ್ತು. ನೀವು ಅವಾಗ ಬರ್ತೀರಿ ಇವಾಗ ಬರ್ತೀರಿ ಅಂತ 1 ಅವರಿಂದ ಕಾಯಕತ್ತಾನ. ಆದರೆ ನೀವು ನೋಡಿದ್ರೆ ಬರಲೇ ಇಲ್ಲ. ಯಾಕೆ ಲೇಟ್ ಮಾಡಿದ್ರಿ? ಅದು ಸ್ವಲ್ಪ ಮನ್ಯಾಗ ಕೆಲಸ ಆಯಿತು, ಹಾಗಾಗಿ ಲೇಟ್ ಆಯಿತು. ಇವತ್ತು ನಿಮ್ಮನ್ನ ಭೇಟಿ ಆಗ್ತಾನಂದಿನಿ. ಮತ್ತೆ ಬರೆದಿದ್ರೆ ಪಾಪ ನೀವು ಏನು ಅನ್ಕೋತಿರೋ ಅಂತ ಹೇಳಿ ಬನ್ನಿ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ಮನೆಯಾಗ ನೋಡಿದ್ರೆ ನೋಟ್ಸ್ ಬರೀತೈತಿ, ಬುಕ್ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೀನಿ. ನಿನ್ನೆ ನನಗೆ ಸರಿಯಾಗಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ ಇದ್ಲಲ್ಲ, ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಮತ್ತು ಇವತ್ತು ನಿಮ್ಮನ್ನ ಮೀಟ್ ಆದ್ರಾತ ಅಂತೇಳಿ ಬನ್ನಿ. ಹೇಳ್ರಿ, ನೀನೇನು ಹೇಳಾಕತ್ತಿದ್ರಿ ಅರ್ಧದಾಗ ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ಲು. ನನಗೆ ನಮ್ಮ ಮನೇಲಿ ಹುಡುಗನ ನೋಡಕತ್ತಾರ. ನಿಮ್ಮ ಜೊತೆ ಪ್ರೀತಿ ಗೀತಿ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋಕೆ ನನಗೆ ಟೈಮ್ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಅದನ್ನ ಹೇಳಿ ಹೋದ್ರಾದಂತ ನಾ ಬಂದೀನಿ. ಹಾಂ, ಏನು ಹೇಳದಿ ಸೋಮ ನೀನು? ನೀನು ನನ್ನ ಪ್ರೀತಿ ಮಾಡೋಂಗಿಲ್ಲ. ನೀನು ನಿಮ್ಮ ಮನೆಗೆ ತೋರಿಸಿದ ಹುಡುಗನ ಮದುವೆ ಆಗ್ತಿದ್ದಿ. ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಕತ್ತಾನ. ಆದರೆ ನೀನು ನನ್ನ ಪ್ರೀತಿ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಿ. ಆತುಗೋ, ಇದ ಕೆರೆಗೆ ಬಿದ್ದ ನನ್ನ ಪ್ರಾಣ ಕಳ್ಕೊತಾನೆ ನಾನು. ನೀನು ಆರಾಮ್ ನೆಮ್ಮದಿಯಾಗಿ ಮದುವೆಯಾಗಿ ಸುಖವಾಗಿರ. ನನಗೆ ಮೋಸ ಮಾಡಿ ನಿನ್ನ ಮದುವೆ ಆಗ್ತಾನೆ ಅಂತಿದ್ದಿ. ಮೋಸ ಮಾಡೋಕೆ ನೀ ನನ್ನ ಪ್ರೀತಿ ಮಾಡಿಲ್ಲ. ಆದರೆ ನಾನು ನಿನ್ನ ತುಂಬ ದಿನಗಳಿಂದ ಪ್ರೀತಿ ಮಾಡಕತ್ತಾನ. ನನಗೆ ನಾನು ಮೋಸ ಮಾಡ್ಕೊಂಡಂಗಾತು. ನೀನು ಒಪ್ಕೋತಿದ್ಯಾ ಅಂತ ಅನ್ಕೊನಿ. ನೀನು ನೋಡಿ ನಕ್ಕಿದ್ದು ನೋಡಿ ನಿನಗೂ ನನ್ನ ಮ್ಯಾಗ ಪ್ರೀತಿ ಐತಿ ಅಂತ ಅನ್ಕೊನಿ. ಆದರೆ ನೀನು ಇವಾಗ ಬೇರೆಯವ್ರನ್ನ ಮದುವೆ ಆಗ್ತಾನೆ ಅಂತ ಹೇಳತ್ತಿದ್ದಿ. ಆಯ್ತು ಹೋಗು, ನೀನು ಮದುವೆಯಾಗಿ ಆರಾಮಾಗಿರ. ನಾನು ಇದಕ್ಕೆ ಕೆರೆಗೆ ಬಿದ್ದ ಸಾಯ್ತಾನೆ. ಅಯ್ಯ, ನಿಮ್ಗೆ ಹುಚ್ಚಿಗೆ ಚಿಡತಾನ ಅಲ್ಲ, ಯಾಕೆ ಈ ರೀತಿ ಮಾತಾಡಕತ್ತೀರಿ? ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳಿದೆನು, ನಾನು ನಿಮ್ಗೆ ನಾಳೆ ಏನು ಅನ್ನೋದು ಹೇಳ್ತೇನೆ ಅಂತೇಳಿ. ಆದ್ರೆ ನಿನ್ನೆ ನಮ್ಮ ಮನೆಗೆ ಹೋಗೋ ಅಷ್ಟ್ರಾಗ ನಮ್ಮಪ್ಪ ಅದು ಏನೋ ಮಾತುಕತೆ ಮಾಡಿದ್ರಂತ. ಇವತ್ತು ನಮ್ಮಮ್ಮ ಹೇಳಿದ್ರು ನೀನು ಎಲ್ಲಿಗೂ ಹೋಗಬೇಡ ಮನೆಯಾಗಿರಂತೇಳಿ. ನಾನು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಅಲ್ಲ, ಆಕಿಂದು ಫಿಕ್ಸ್ ಮಾಡತ್ತಾರಬೇಡ ಅಂತೇಳಿ ನಾನು ಇಲ್ಲಿ ಹೋಗಿ ಬರ್ತಾರಂತ ಅನ್ನೋರಾಗ ನೀನು ನೋಡಕ್ಕೆ ಬರತ್ತಾರ ಅಂತ ಹೇಳಿಬಿಟ್ರು. ಅದಕ್ಕೆ ಇವಾಗ ಮನೆಯಲ್ಲಂತೂ ಅವ್ರಿಗೆ ಮದುವೆ ಮಾಡಿಕೊಡ್ತಾರೆ ಅನ್ನೋದು ನನಗೆ ಕನ್ಫರ್ಮ್ ಆಗಿಬಿಟ್ಟೈತಿ. ಇನ್ನು ನಿಮ್ಗೆ ನಾನು ಪ್ರೀತಿ ಒಪ್ಪಿಗೆ ಕೊಟ್ಟನಂದ್ರೆ ನಿಮ್ಗೂ ಮೋಸ ಮಾಡಿದಂಗೆ ಆಗ್ತೈತಿ. ಅದಕ್ಕೆ ನನಗೆ ನಿಮ್ಗೆ ಈ ರೀತಿ ನಾನು ಮೋಸ ಮಾಡೋಕೆ ಆಗಂಗಿಲ್ಲ. ಪ್ರೀತಿ ಮಾಡಿ ನಂಬಿಸಿ ಮೋಸ ಮಾಡೋದಕ್ಕಿಂತ ಪ್ರೀತಿ ಮಾಡೋದಕ್ಕಿಂತ ಮುಂಚೆ ನಾನು ಅದನ್ನ ಸ್ಟಾಪ್ ಮಾಡೋದು ನನಗೆ ಚಲೋ ಅನಿಸ್ತೈತಿ. ಅದಕ್ಕೆ ನಾನು ನಿಮ್ಮನ್ನ ಪ್ರೀತಿ ಮಾಡೋಂಗಿಲ್ಲ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನನಗಿಂತ ಚೆನ್ನಾಗಿರೋ ಹುಡುಗಿ ನಿಮ್ಗೆ ಪ್ರೀತಿ ಮಾಡೋಕ್ಕೆ ಸಿಗ್ತಾ ಪ್ರೀತಿ ಮಾಡಿ ಬೇಕಿದ್ರೆ ಮದುವೆ ಆಗ್ರಿ. ಆದರೆ ನನ್ನನ್ನು ಬಿಟ್ಬಿಡ್ರಿ. ನನಗೆ ನಿಮ್ಮ ಪ್ರೀತಿನೂ ಇಷ್ಟ ಇಲ್ಲ, ನೀವು ಇಷ್ಟ ಇಲ್ಲ. ಸರಿನಾ? ನಾನು ಬರ್ತೀನಿ. ನನಗೂ ನಿಮ್ಮ ಮೇಲೆ ಭಾಳ ಪ್ರೀತಿ ಐತಿ. ಆದರೆ ಏನು ಮಾಡಲಿ ಹೇಳ್ಕೊಳಕ್ಕಾಗಬಾರ್ದು. ಅಕಸ್ಮಾತ್ ನಾನು ನಿಮ್ಮನ್ನ ಪ್ರೀತಿ ಮಾಡೋದನ್ನಂತ ಹೇಳಿದ್ರೆ ನಮ್ಮ ಮನೇಲಿ ಅವಂಗ ಮದುವೆ ಮಾಡಿಕೊಡ್ತಾರೆ. ಆಮೇಲೆ ನಾನು ಮೋಸ ಮಾಡಿದಂಗೆ ಆಕತಿ. ಈ ಕಡೆ ಗಂಡುಗೂ ಮೋಸ ಮಾಡಿದಂಗೆ ಆಕತಿ, ಈ ಕಡೆ ನಿಮಗೂ ಮೋಸ ಮಾಡಿದಂಗೆ ಆಕತಿ. ನಮ್ಮವ್ವ ಒಂದು ಹೇಳ, ನಾ ಮಾಡಿ ತಪ್ಪನ ನೀನು ಮಾಡಬೇಡ ಅಂತೇಳಿ. ನಾನು ಅದ ತಪ್ಪನ ಮಾಡೋಂಗಿಲ್ಲ. ನಮ್ಮಪ್ಪ ನಮ್ಮವ್ವನ ದ್ವೇಷ ಮಾಡೋದಕ್ಕೆ ಅದೇ ಕಾರಣ ಆಗೈತಿ. ಅದಕ್ಕಾಗಿ ನಾನು ಆ ತಪ್ಪನ ಮಾಡಬಾರ್ದು ಅಂತ ಅನ್ಕೊಂಡೆ ಇಲ್ಲಿಂದ ಹೋಗತ್ತೀನಿ. ಸಾರಿ ಮಹೇಶ್, ಸಾರಿ. ಸುಮಾ ನೋಡು, ನಾನು ನಿನಗೆ ಎಷ್ಟು ಪ್ರೀತಿ ಮಾಡಕತ್ತೇನಂತ ತೋರಿಸ್ಬೇಕನ. ಅಂದ್ರೆ ನಾನು ನನ್ನ ಜೀವ ಕಳ್ಕೊಂಡ್ರೆ ನೀನು ನನ್ನ ಪ್ರೀತಿ ಮಾಡ್ತೀಯನ ಹೇಳೋ. ನೋಡೀಗ ನಾನು ಈ ಕೆರೆಯಾಗ ಹೋಗಿ ಬಿದ್ದೆ ನನ್ನ ಪ್ರಾಣ ಕಳ್ಕೊತಾನ. ಅಯ್ಯೋ ನಿಜವಾಗ್ಲೂ ಬಿದ್ದು ಬಿಡ್ತಾನ. ಅಯ್ಯೋ ದೇವ್ರಿ, ನಾನು ಏನಪ್ಪ ಮಾಡಲಿ? ಒಂದು ನನಗೆ ತಿಳಿತಾ ಇಲ್ಲ. ಮಹೇಶ್, ನೀನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡೀನಿ. ನನಗೆ ನಿನ್ನ ಮ್ಯಾಗ ಪ್ರೀತಿ ಇಲ್ಲ. ನಾನು ನಮ್ಮ ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗ್ತಾನೆ ಅಂತ ನಿನ್ನೆ ಹೇಳಬೇಕಾಗಿತ್ತು. ನಾನು ಸುಮ್ಮನೆ ಇವತ್ತು ಬಂದು ಹೇಳ್ತಾನೆ ಅಂತೇಳಿ ನಾನು ತಪ್ಪು ಮಾಡಿಬಿಟ್ನಿ. ಅದಕ್ಕೆ ನಿನಗೆ ಡೌಟ್ ಬಂದೈತೆ ಅಲ್ಲ. ನೋಡು, ನೀನು ಈ ರೀತಿ ಎಲ್ಲ ಮಾಡೋಕೆ ಹೋಗಬೇಡ. ನಿನಗೋಸ್ಕರ ನಿಮ್ಮಪ್ಪ ಅಮ್ಮ ಎಲ್ಲ ಅದಾರ. ಅವ್ರ ಮುಖ ನೋಡು. ನನ್ನಂತವಳು ನಿನಗೆ ತುಂಬ ಜನ ಸಿಗ್ತಾರೆ, ಆದರೆ ಅಪ್ಪ ಅಮ್ಮ ಸಿಗಂಗಿಲ್ಲ. ಅದನ್ನಾದರೂ ಅರ್ಥ ಮಾಡ್ಕೊಂಡು ಮನೆಗೆ ಹೋಗು. ನನಗೆ ಅದನ್ನೆಲ್ಲ ಹೇಳಕ್ಕೆ ಹೋಗಬೇಡ. ನೀನು ಪ್ರೀತಿ ಮಾಡ್ತೀಯೋ ಇಲ್ಲೋ ಅಷ್ಟೇ ಹೇಳು ನನಗೆ. ನೀ ಏನಾರ ಪ್ರೀತಿ ಮಾಡೋಂಗಿಲ್ಲ ಅಂತ ಅಂದ್ರೆ ನಾನು ಇದು ಕೆರೆ ಬಿದ್ದು ಸಾಯ್ಬೇಕಾಕತಿ. ಏನಂತ ನನಗೆ ಹೇಳು.
ನೋಡು, ನಾನು ನಿನ್ನ ಪ್ರೀತಿ ಮಾಡಕತ್ತಿಲ್ಲ. ಸುಮ್ಮನೆ ನನಗೆ ಕಾಟ ಕೊಡಬೇಡ. ಪ್ರೀತಿ ಮಾಡಕತ್ತಿಲ್ಲ ಅಂತಂದ್ರೆ ಕಣ್ಣಾಗ ನೀರು ಯಾಕೆ ಬರಾಕತ್ತಾವ? ನಾ ಸತ್ರ ನಿನಗೇನಾಗ್ಬೇಕು? ಹಾಂ, ನಾ ಸತ್ರ ಸಾಯ್ಲಿ ಬಿಡ್ಲಿ ಅಂತ ನಿನ್ನ ದಾರಿ ನೀನು ನೋಡ್ಕೋ. ನಾನು ಕೆರೆಯಾಗಾರ ಬಿದ್ದು ಸಾಯ್ತಾನೆ, ಹೆಂಗಾರ ಬಿದ್ದು ಸಾಯ್ತಾನು. ಹಾಂ, ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡಾದ್ರೂ ಸಾಯ್ತಾನೆ. ನಿನಗೆ ಎದಕ್ಕೆ ಬೇಕಾ? ನೀನು ಯಾಕೆ ಕಣ್ಣೀರು ಹಾಕ್ತಿದ್ದಿ? ನಾನು ಸಾಯ್ತಾನಂದ್ರೆ ನಿನಗೆ ಏನು ಸಂಬಂಧ ಐತಿ ಅಂತ ನೀನು ಕಣ್ಣೀರು ಹಾಕ್ತಿದ್ದಿ? ನೀನು ಕಣ್ಣೀರು ಹಾಕೋದು ಎದಕ್ಕೆ? ಅದನ್ನಾದ್ರೂ ಹೇಳಿ ನನಗೆ. ನನ್ನಿಂದಾಗಿ ನೀವು ಸತ್ರ ನನ್ನ ಮೇಲೆ ಬರ್ತೈತಿ, ಅದಕ್ಕಾಗಿ ನನಗೆ ಅಳು ಬರತ್ತಿರೋದು. ಅಯ್ಯೋ, ನಾನೇನಾದರೂ ತಪ್ಪು ಮಾಡ್ತೀನ ಅಂತ ಹೇಳಿ. ನೋಡ್ರಿ, ನನಗೆ ನಿಜ ಹೇಳಕತ್ತೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ. ನನಗೆ ಈ ರೀತಿ ನೀವು ಟಾರ್ಚರ್ ಮಾಡಬೇಡ್ರಿ. ನಾನು ಬರ್ತೀನಿ. ಆತು, ಹೋಗು ಆರಾಮಾಗಿ ಹೋಗು. ನಿನಗೆ ನಾ ಅಂದ್ರೆ ಏನು ಇಷ್ಟ ಇಲ್ಲಲ್ಲ, ಮತ್ತು ನಾ ಸತ್ರೇನ ಬಿಟ್ರೇನ? ನೀನು ಯಾಕೆ ಯೋಚನೆ ಮಾಡ್ತಿದ್ದಿ? ನಿನ್ನ ಮೇಲೆ ಯಾಕೆ ಬರ್ತತಿ? ನಾ ಏನ್ರ ನಿನ್ನ ಹೆಸರು ಬರ್ದಿಟ್ಟು ಸಾಯಕತ್ತಾನೇನ? ಇಲ್ಲಲ್ಲ, ನಾನು ಹಂಗೆ ಸಾಯ್ತಾನೆ. ಮೊದಲು ಇಲ್ಲಿಂದ ಹೋಗ್ಬಿಡು. ಹಾಂ, ನನಗೆ ನೀನು ಹೇಳೋಕೆ ಬರಬೇಡ. ಸಾಯೋದು ಬಿಡೋದು ನನ್ನ ಇಷ್ಟ. ನಾ ಪ್ರೀತಿ ಮಾಡಿದ್ರೆ ನನಗೆ ಸಿಕ್ಕಿಲ್ಲ ಅಂತೇಳಿ ನನ್ನ ಪ್ರಾಣನ ಕಳ್ಕೊಳಕತ್ತಾನ. ಹಾಂ, ಅಷ್ಟೇ. ಅಯ್ಯೋ, ಬೇಡ ಮಹೇಶ್. ಈಗ ಅಂಜಿಕೆ ತೋರ್ಸಕ್ಕೆ ಹೋಗಿ ಏನೋ ಕೆರೆ ಬಿದ್ದಬಿಟ್ರೆ ಏನು ಮಾಡೋದು? ಮೊದಲು ಈಸಾಡಕ್ಕೆ ಬೇರೆ ಬರೋದಿಲ್ಲ ನನಗೆ. ಅಯ್ಯಪ್ಪ, ಪ್ರೀತಿನಿಯತು ಅಂದ್ರೆ ಹಿಂದಾಗಡೆ ಪ್ರಾಣನ ಹೊಕ್ಕತ್ತಿ. ಇಳ್ಸಾಡಕ್ರ ಬಂದ್ರೆ ಅದರ ಒಂದು ಇಳ್ಸಾಡಕ್ಕೆ ಬೇರೆ ಬರಂಗಿಲ್ಲ. ನಮ್ಮಪ್ಪ ಕಲ್ಕೊಂಡ್ರು ಕಲ್ಕೊಂಡಿಲ್ಲ. ಈ ಸ್ವಿಮ್ಮಿಂಗ್ ಬೇರೆ ಬರ್ದಕ್ಕೆ ಮತ್ತು ಈಕಿ ಸ್ವಲ್ಪ ಪ್ರಾಣ ಕಲ್ಕೊಳಂಗಾಗಿತ್ತು. ಇನ್ನು ಈಕಿಗಿಂತ ಚಂದ ಹುಡುಗಿಯರು ಸಿಗ್ತಾರೆ ನನಗೆ. ಆದ್ರೆ ಈಕಿನ ಅಂಜಿಸ್ ಪ್ರೀತಿ ಮಾಡಿಸ್ಕೊಂಡ ಈಕಿ ಜೀವನ ಹಾಳು ಮಾಡ್ಬೇಕಂತ ನಂದೈತಿ. ಆದ್ರೆ ಈಗ ಒಪ್ಕೊಳ್ಳಲ್ಲ, ಹಾಳಾದಕಿ ಇನ್ನೂ ಒಪ್ಕೊಳ್ಳ. ಅಯ್ಯೋ, ಇವನಿನ ಮುಂದೆ ಹೋಗಕತ್ತಾನ, ಬಿದ್ದ ಬಿಡ್ತಾನೆ ಏನೋ. ನನ್ನ ಮನಸ್ಸಿನಾಗಿರೋ ಪ್ರೀತಿನ ಹೇಳ್ಬಿಡ್ಲ ಮಹೇಶ್. ಹೋಗಬೇಡ ಮಹೇಶ್, ಪ್ಲೀಸ್ ಮಹೇಶ್. ನಿನಗೇನಾದರೂ ಆದರೆ ನಂಗೆ ತಡ್ಕೊಳಕ್ಕೆ ಆಗಿಲ್ಲ ಮಹೇಶ್, ಪ್ಲೀಸ್. ನನಗೇನಾದರೂ ಆದ್ರೆ ನಿನಗೇನು? ನೀನು ಆರಾಮಾಗಿ ಇನ್ನೊಂದು ಮದುವೆ ಆಗೋಗು. ಆರಾಮಾಗಿ ನಿಮ್ಮ ಮನೇಲಿ ತೋರಿಸಿರೋ ಹುಡುಗನ ಮದುವೆ ಆಗಿ ಆರಾಮ್ ಸಂತೋಷವಾಗಿರು. ನನಗೇನಾದ್ರೆ ನಿನಗೇನು? ನೀ ನನ್ನ ಪ್ರೀತಿ ಮಾಡಕತ್ತಿದ್ದಿ? ಇಲ್ಲ, ನನ್ನ ಪ್ರೀತಿ ಮಾಡಕತ್ತಿಲ್ಲಲ್ಲ. ಹೋಗು, ಆರಾಮಾಗಿ ನಿಮ್ಮಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗಿ ಸಂತೋಷವಾಗಿರು. ನಾನು ಸತ್ರೆ ಏನು, ನಾನು ಬಿಟ್ರೆ ಏನು? ನಿನಗೇನಾಗಬೇಕು? ಹೋಗಿಲ್ಲಿಂದ. ಇನ್ನು ಯಾಕೆ ಇಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕೊಂತ ನಿಂತಿದ್ದಿ? ಹೋಗಿಲ್ಲಿಂದ. ಅಯ್ಯೋ, ಇವ್ ನಾನು ಹೆಂಗೆ ಹೇಳಿ? ನನ್ನ ಮನಸ್ಸಾಗಿರೋ ಪ್ರೀತಿನ ನಾನು ಹೆಂಗೆ ಹೇಳಿ? ಆ ಕಡೆ ಅವ್ವನ ಮಾತಿಗೆ ಕಟ್ಟಿಬಿದ್ದನು, ಈ ಕಡೆ ಅವ್ವಾಗ ಮಾತು ಕೊಟ್ಬಿಟ್ಟನು, ಈ ಕಡೆ ಇವನು ಬೇರೆ ಪ್ರೀತಿ ಮಾಡಕತ್ತನ. ಏನು ಮಾಡಲಿ? ಇಬ್ಬರು ನಡುವೆ ನಾನು ಒದ್ದಾಡಬೇಕಾ? ಇಲ್ಲ, ನಾನು ಮಹೇಶನ ಪ್ರೀತಿನ ಒಪ್ಕೋತೀನಿ. ಅವ್ನು ನೋಡಕ್ಕೆ ಬಂದಾಗ ನಾನು ಅವನಿಗೆ ಇರೋ ಸತ್ಯ ನಾನು ಹೇಳ್ತೇನೆ. ಮಹೇಶ್, ಐ ಲವ್ ಯು ಮಹೇಶ್, ಐ ಲವ್ ಯು. ನಂಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಮಹೇಶ್, ನಂಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನಾನಿನ್ನ ತುಂಬ ಪ್ರೀತಿ ಮಾಡುತ್ತೀನಿ ಮಹೇಶ್. ನಿನ್ನೆ ಹೇಳಬೇಕು ಅಂತ ಅನ್ಕೊಂಡೆ, ಆದರೆ ಒಂದಿನ ಟೈಮ್ ಕೇಳಿದ್ನಿ. ಅಷ್ಟಾಗ ಮನೆಗೆ ಹೋಗೋರಾಗ ಇಷ್ಟೆಲ್ಲ ಆಗೈತಿ. ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಮಹಿ, ಇಲ್ಲ. ಐ ಲವ್ ಯು ಮಹಿ, ಐ ಲವ್ ಯು. ಕುರಿ ಹಳ್ಳಕ್ಕೆ ಬಿತ್ತು. ನಿಜ ಹೇಳಕತ್ತಿದ್ದಿ ನೀನು? ನಿಜ ಹೇಳತ್ತಿದ್ದಿ ಸುಮಾ? ನೀನು ನನ್ನ ಪ್ರೀತಿ ಮಾಡಕತ್ತಿದ್ದಿ? ನಿಜವಾಗ್ಲೂ ಹೇಳು, ನೀನು ನನ್ನ ಪ್ರೀತಿ ಮಾಡತ್ತಿದ್ದಿ? ಹಂಗಾದ್ರೆ ನಾನು ನಿನ್ನ ತುಂಬ ಪ್ರೀತಿ ಮಾಡಕತ್ತೀನಿ. ಹೌದು ಮಹಿ, ನಾನಿನ್ನ ತುಂಬ ಪ್ರೀತಿ ಮಾಡಕತ್ತೀನಿ. ಐ ಲವ್ ಯು ಸೋ ಮಚ್. ನಿನ್ನ ಮೊನ್ನೆ ನಾನು ಯಾವಾಗ ನೋಡಿದ್ನೋ ಅವತ್ತೇ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿರೋದು. ನಿನಗಾಗಿರೋದಕ್ಕಿಂತ ಜಾಸ್ತಿ ನನಗಾಗಿದೆ. ನೀನು ಯಾವಾಗ ನೋಡ್ತೀನೋ, ಯಾವಾಗ ಮೀಟ್ ಆಗ್ತೀನೋ ಅಂತ ಅನ್ಕೋತಿದ್ದೆ. ಕಾಲೇಜಿಗೆ ಬಂದರೆ ಸರಿ, ನೀನು ಯಾವಾಗ ಕಾಲೇಜಿಗೆ ಬರ್ತೀಯೋ ಅಂತ ನಿನಗೋಸ್ಕರ ಕಾಯ್ತಾ ಇರ್ತಿದ್ದೆ. ಆದರೆ ನೀನು ಸರಿಯಾಗಿ ಕಾಲೇಜ್ಗೂ ಬರ್ತಿರ್ಲಿಲ್ಲ. ನಿನ್ನ ನೋಡಿದೆ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಿನ್ನೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ನಿ. ಆದರೆ ನೀನು ನನ್ನ ಪ್ರೀತಿ ಮಾಡತ್ತೀಯಲ್ಲ ಅಂತ ಗೊತ್ತಿಲ್ಲ, ನಾನು ಸುಮ್ಮನೆ ಆಗಿಬಿಟ್ಟಿದ್ನಿ. ಆದರೆ ಇವಾಗ ನೀನು ನನಗೆ ಪ್ರೀತಿ ಹೇಳಿದಿ, ನಾನು ಅದನ್ನು ಬಿಡೋದಕ್ಕೆ ಇಷ್ಟ ಇಲ್ಲ. ನಿನ್ನ ಬಿಟ್ಟು ಬೇರೆ ಅವ್ರನ್ನ ಮದುವೆ ಆಗೋಕ್ಕೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನೀನು ಮದುವೆನ ಆಗಿಬಿಡೋದು. ಮದುವೆ ಆಗಿಬಿಟ್ಟು ಮನೆಗೆ ಹೋಗ್ಬಿಡೋಣ. ನಮ್ಮ ಮನೇಲಿ ಒಪ್ಕೋತಾರ, ನಿಮ್ಮ ಮನೇಲಿ ಒಪ್ಕೋತಾರ? ಹಾಂ, ಮದುವೆನಾ? ಇವಳನ್ನ ನಾನು ಮದುವೆ ಆಗಬೇಕಾ? ಸರಿ, ಹಂಗೆ ಮಾಡೋನು. ಆದ್ರೆ ಇವಾಗ ಮದುವೆ ಆದ್ರೆ ಹೆಂಗೆ? ಸ್ವಲ್ಪ ದಿನ ಇರಲಿ, ಇವಾಗಾರ ಪ್ರೀತಿ ಸ್ಟಾರ್ಟ್ ಆಗೈತಿ. ನೀನು ನನ್ನ ಪ್ರೀತಿನ ಒಪ್ಕೊಂಡಿದ್ದಿ. ಹಾಂ, ಒಂದು ವಾರ ಹೋಗಲಿ, ಆಮೇಲೆ ಮದುವೆ ಆಗೋಣ. ಏನಂತಿ? ನಿಮ್ಮ ಅಕ್ಕನ ಮದುವೆ ದಿನ ನಾವು ಇಬ್ಬರು ಮದುವೆ ಆಗಿ ಮನೆಗೆ ಹೋಗೋಣ, ಸರಿನಾ? ಅಲ್ಲಿವರೆಗೂ ನೀನು ಎಲ್ಲದಕ್ಕೂ ಒಪ್ಕೊ, ಆಮೇಲೆ ಸುಮ್ಮನೆ ಬೇಡ ಅಂತ ಹೇಳಿಬಿಡು. ಏನಂತಿದೆ? ಸರಿ, ನಾನು ಹಂಗೆ ಮಾಡ್ತೇನೆ. ಅಲ್ಲ ನನ್ನ ಮಗನೇ, ಎಷ್ಟು ಜಲ್ದಿ ಬುಟ್ಟಿ ಕುಳಿಸ್ಕೊಂಡ್ಬಿಟ್ಟಿದ್ವೋ. ಇನ್ನು ಹೇಳಿ ಒಂದು 4 ದಿನನೂ ಆಗಿಲ್ಲ, ಈಗ ಬುಟ್ಟಿ ಕುಳಿಸ್ಕೊಂಡ್ಬಿಟ್ಟಿದ್ದಿ. ಇದು ಯಾವ ಹುಡುಗಿದು? ಮನೆಯಲ್ಲಿ ನೋಡಿದ್ದು ಹುಡುಗಿನಾಯ್ತು. ನಾನು ಹೇಳಿದ್ದೇನೋ, ನೀನು ಮಾಡಿದ್ದೇನೋ? ಮನೆಗೆ ಬಾ, ಅಲ್ಲಿ ವಿಚಾರಿಸ್ಕೋತಾನೆ ನೀನು. ಸರಿ ಮಹೇಶ್, ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಮಾಡ್ತೀನಿ. ಇನ್ನು ಮುಂದೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಹಾಗೆ ಆಗಲಿ, ನಾನಿನ್ನ ಹೋಗಿ ಬರ್ತೇನೆ. ಸರಿ ಆಯ್ತು, ಹೋಗಿ ಬಾ. ಮತ್ತೆ ನಾವು ನಾಳೆ ಇಲ್ಲೇ ಭೇಟಿಯಾಗೋಣ.
ಹಾಂ ಜಲ್ದಿ ಬಾ, ಲೇಟ್ ಮಾಡೋಕೆ ಹೋಗಬೇಡ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಮಹಿ.